ಈ ಸಾಕ್ಷ್ಯಚಿತ್ರವನ್ನು ತ್ರಿವಿಧ ದಾಸೋಹದ ಜೊತೆಗೆ ಬಸವಣ್ಣನವರ ತತ್ವ ಸಿದ್ಧಾಂತಗಳನ್ನು ಜನಮಾನಸದಲ್ಲಿ ಬಿತ್ತುವ ಕಾಯಕದಲ್ಲಿ ನಿರತರಾಗಿರುವ ಭಾಲ್ಕಿ ಹಿರೇಮಠ ಸಂಸ್ಥಾನದ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ತನು ಮನ ಧನದ ಸಹಕಾರದಿಂದ ನಿರ್ಮಿಸಲಾಗಿದೆ. ತಂದನ್ನಾನೆತಾನೋ ತಂದನ್ನಾನೋ ತಂದನ್ನಾನೆತಾನೋ ತಂದನ್ನಾನೋ ತಂದನ್ನಾನೆತಾನೋ ತಂದನ್ನಾನೋ ತಂದನ್ನಾನೆತಾನೋ ತಂದನ್ನಾನೋ ತಾನೆ ತಂದನ್ನಾನೋ ತಂದನ್ನಾನೋ ತಾನೆ ತಂದನ್ನಾನೋ ತಂದನ್ನಾನೋ ಬಲಕೇರಿ ಗುಂಡಯ್ಯ ಬಲವಂತ ಶಿವ ಭಕ್ತ ಬಲಕೇರಿ ಗುಂಡಯ್ಯ ಬಲವಂತ ಶಿವ ಭಕ್ತ ಕುಲವಂತ ಶರಣ ಕುಂಬಾರ ಕುಲವಂತ ಶರಣ ಕುಂಬಾರ ಕಾಯಕವೋ ಕುಲವಂತ ಶರಣ ಕುಂಬಾರ ಕಾಯಕವೋ ಕುಲ ಕೆಲಸ ನಿತ್ಯ ಜೀವನಕ ಕುಲ ಕೆಲಸ ನಿತ್ಯ ಜೀವನಕ ತಂದನ್ನಾನೆ ತಾನೋ ತಂದನ್ನಾನೋ ತಂದನ್ನಾನೆ ತಾನೋ ತಂದನ್ನಾನೋ ತಾನೆ ತಂದನ್ನಾನೋ ತಂದನ್ನಾನೋ ತಾನೆ ಮಡದಿಕೆ ತಲದೇವಿ ಒಡನಾಡಿ ಗುಂಡನಿಗೆ ಮಡದಿಕೆ ತಲದೇವಿ ಒಡನಾಡಿ ಎಡಬಿಡದೆ ಸೇವೆ ಮಾಡುತ್ತಲೇ ಎಡಬಿಡದೆ ಸೇವೆ ಮಾಡುತ್ತಲೇ ಮನೆ ಕೆಲವು ಎಡಬಿಡದೆ ಸೇವೆ ಮಾಡುತ್ತಲೇ ಬತ್ತಿಯೋಳು ಬಿಡದೇರಿ ಎಣ್ಣೆ ಉರಿದಂತೆ ಬಿಡದೇರಿ ಎಣ್ಣೆ ಉರಿದಂತೆ ತಂದನ್ನಾನೆ ತಾನೋ ತಂದನ್ನಾನೋ ತಂದನ್ನಾನೆ ತಾನೋ ತಂದನ್ನಾನೋ ತಾನೆ ತಂದನ್ನಾನೋ ತಂದನ್ನಾನೋ ತಾನೆ ತಂದನ್ನಾನೋ ತಂದನ್ನಾನೋ ಹರುಸದಲ್ಲಿ ಗಡಿಗೆಗಳ ಚರಣರಿಗೆ ಮಾರುತ್ತಲೇ ಹರುಸದಲ್ಲಿ ಗಡಿಗೆಗಳ ಸರಸದಲ್ಲಿ ಇದ್ದ ಸತಿಯೊಡನೆ ಸರಸದಲ್ಲಿ ಇದ್ದ ಸತಿಯೊಡನೆ ಗುಂಡಯ್ಯ ಸರಸದಲ್ಲಿ ಇದ್ದ ಸತಿಯೊಡನೆ ಗುಂಡಯ್ಯ ಸರಿಯಾರು ಶಿವನೇ ಶರಣರಿಗೆ ಸರಿಯಾರು ಶಿವನೇ ಶರಣರಿಗೆ ತಂದನ್ನಾನೆ ತಾನೋ ತಂದನ್ನಾನೋ ತಂದನ್ನಾನೆ ತಾನೋ ತಂದನ್ನಾನೋ ತಾನೆ ತಂದನ್ನಾನೋ ತಂದನ್ನಾನೋ ತಾನೆ ತಂದನ್ನಾನೋ ತಂದನ್ನಾನೋ ದಿನದಂತೆ ಗುಂಡಯ್ಯ ಕಣಿದೇಲಿ ಕಾಯಕವ ದಿನದಂತೆ ಗುಂಡಯ್ಯ ಕುಣಿ ಕುಣಿದೋ ಗಡಗೆ ಬಾರಿಸುತ್ತಾ ಕುಣಿ ಕುಣಿದೋ ಗಡಗೆ ಬಾರಿಸುತ್ತಾ ಕಣಜಾರೋ ಕುಣಿ ಕುಣಿದೋ ಗಡಗೆ ಬಾರಿಸುತ್ತಾ ನಡೆಸಿರಲು ಮನ ಮೆಚ್ಚಿ ಶಿವನೋ ತಲೆದೂಗಿ ಮನ ಮೆಚ್ಚಿ ಶಿವನೋ ತಲೆದೂಗಿ ತಂದನ್ನಾನೆ ತಾನೋ ತಂದನ್ನಾನೋ ತಂದನ್ನಾನೆ ತಾನೋ ತಂದನ್ನಾನೋ ತಾನೆ ತಂದನ್ನಾನೋ ತಂದನ್ನಾನೋ ತಾನೆ ತಂದನ್ನಾನೋ ತಂದನ್ನಾನೋ ಶಿವಲೋಕದೊಳು ನಿನಗೆ ಶಿವಪದವ ಉಣಸೇನೋ ಶಿವಲೋಕದೊಳು ನಿನಗೆ ಶಿವಪದವ ಉಣಿಸುವೆನೋ ಶಿವಗಣಕ್ಕೆ ಸಾರಿ ಹೇಳುವೆನೋ ಶಿವಗಣಕ್ಕೆ ಸಾರಿ ಹೇಳುವೆನೋ
ಶಿವಶರಣನೆಂದು ನಡಿ ಮೊದಲು, ಶಿವಶರಣನೆಂದು ನಡಿ ಮೊದಲು. ಶಿವಶರಣ ಕುಂಬಾರ ಗುಂಡಯ್ಯ. ಕಾಯಕ ಮತ್ತು ದಾಸೋಹ ಅನುಭವ ಮಂಟಪ ನೀಡಿದ ಅದ್ಭುತ ಕೊಡುಗೆ. ಅಂಧಶ್ರದ್ಧೆ, ಅಸ್ಪೃಶ್ಯತೆ, ವರ್ಣಭೇದ, ವೃತ್ತಿಭೇದ ಸೇರಿದಂತೆ ಹಲವು ಕಂದಾಚಾರಗಳನ್ನು ತೊಡೆದು ಹಾಕಲು ಬಂದವರು ಅಲ್ಲಮ ಬಸವಾದಿ ಶಿವಶರಣರು. ವೃತ್ತಿ ಸಮಾನತೆ ಅರಿತು ಸಮ ಸಮಾಜ ನಿರ್ಮಾಣದ ಕನಸು ಕಂಡವರು. ಕಾಯಕ ಪ್ರಧಾನ ಸಾಮಾಜಿಕ ವ್ಯವಸ್ಥೆ ಶಿವಶರಣರ ಆಶಯ. ಕಾಯಕಕ್ಕೆ ಆಧ್ಯಾತ್ಮಿಕ ಸ್ವರೂಪ ನೀಡಿ ಬಸವ ಚಳವಳಿಗೆ ಪೂರಕವಾಗಿ ಕೆಲಸ ಮಾಡಿದವರು ಶರಣರು. ಹಗ್ಗ ಹೊಸೆಯುವ ನೂಲಿಯ ಚಂದಯ್ಯ, ಕಟ್ಟಿಗೆ ಮಾರುವ ಮೋಳಿಗೆ ಮಾರಯ್ಯ, ಮೆಟ್ಟು ಹೊಲಿಯುವ ಮಾದಾರ ಚೆನ್ನಯ್ಯ, ಬಿದಿರು ಕೆಲಸದ ಮೇದಾರ ಕೇತಯ್ಯ, ಅಕ್ಕಿ ಆಯುವ ಮಾರಯ್ಯ, ಮೀನುಗಾರ ಗಾಳದ ಕಣ್ಣಯ್ಯ, ಸುಳೆಗಾರಿಕೆಯ ಸಂಕವ್ವೆ, ಬಟ್ಟೆ ಒಗೆಯುವ ಮಡಿವಾಳ ಮಾಚಯ್ಯ, ಹಡಪದ ಅಪ್ಪಣ್ಣ ವೃತ್ತಿಯಲ್ಲಿ ದೇವರನ್ನು ಕಂಡವರು. ಕಾಯಕವೇ ಕೈಲಾಸ ಎಂಬ ಮಹಾ ಸಿದ್ಧಾಂತವನ್ನು ಶರಣರು ಜಗತ್ತಿಗೆ ನೀಡಿದ ಅದ್ಭುತ ಸಂದೇಶ. ಕಾಯಕಗಳನ್ನು ಮಾಡುತ್ತಾ ಅನುಭವ ಮಂಟಪದ ಶಿವಶರಣರನ್ನು ತನ್ನ ಕಾಯಕ ನಿಷ್ಠೆಯಿಂದ ಗಮನ ಸೆಳೆಯುವ ಕುಂಬಾರ ಗುಂಡಯ್ಯ ಅಪ್ರತಿಮ ಕಾಯಕ ಯೋಗಿ. ಮರಡಿಪುರ ಶಾಸನದಲ್ಲಿ ಗುಂಡಯ್ಯನವರ ಬಗ್ಗೆ ಉಲ್ಲೇಖವಿದೆ. ಅಬ್ಬಲೂರು ಸೋಮೇಶ್ವರ ದೇವಾಲಯದಲ್ಲಿ ಕುಂಬಾರ ಗುಂಡನ ಮುಂದೆ ಬಂದಾಡಿದ ನಮ್ಮ ಶಿವನು ಎಂಬ ಬರಹವಿದ್ದು, ಅದರ ಕೆಳಗೆ ಗಡಿಗೆ ಬಾರಿಸುತ್ತ ಕುಳಿತ ಗುಂಡಯ್ಯನ ವಿಗ್ರಹವನ್ನು ಕೆತ್ತಲಾಗಿದೆ. ಕುಂಬಾರ ಗುಂಡಯ್ಯನ ಬಗೆಗೆ ಚಾರಿತ್ರಿಕ ಅಂಶಗಳು ಅಷ್ಟೊಂದು ಲಭ್ಯವಾಗಿಲ್ಲ. ರಗಳೆ ಕವಿ ಹರಿಹರನು ಕುಂಬಾರ ಗುಂಡಯ್ಯನ ಶಿವಭಕ್ತಿಯನ್ನು ಕೊಂಡಾಡಿದ್ದರಿಂದ ಈತ ಹರಿಹರನಿಗಿಂತ ಹಿಂದಿನ ಕಾಲದವನು ಎಂದು ಊಹಿಸಬಹುದಾಗಿದೆ. ಕುಂಬಾರ ಗುಂಡಯ್ಯನ ತಂದೆ ಸತ್ಯಣ್ಣ, ತಾಯಿ ಸಂಗಮ್ಮ ಎಂದು ತಿಳಿದುಬರುತ್ತದೆ. ಕುಂಬಾರ ಗುಂಡಯ್ಯ ಬರೆದ ವಚನಗಳು ಲಭಿಸಿಲ್ಲ. ಧರ್ಮಪತ್ನಿ ಕೇತಲಾದೇವಿ ಸಂಸಾರಿಯಾಗಿ ಕಾಯಕ ಸಿದ್ಧಿಯಿಂದ ಶಿವನೊಲುಮೆ ಪಡೆದ ಮಹಾಶರಣ. ಭೌತಿಕ ಪ್ರಪಂಚ ಹಾಗೂ ಪಾರಮಾರ್ಥಿಕ ಜಗತ್ತಿಗೆ ತನ್ನ ಕಾಯಕ ನಿಷ್ಠೆಯ ಸೇತುವೆ ಕಟ್ಟಿದ ಸಾರ್ಥಕ ಜೀವಿ. ಅವರದು ವಿಸ್ಮಯಕಾರಿ ಬದುಕು. ಕುಂಬಾರಿಕೆ ನಮ್ಮ ನಾಡಿನ ಪ್ರಾಚೀನ ಕರಕುಶಲ ಕಲೆ. ಮಣ್ಣಿನ ಸಾಮಗ್ರಿ ಮಾಡಿ ಉಪಜೀವನ ನಡೆಸುತ್ತಿದ್ದ ಕುಂಬಾರ ಜನಾಂಗದ ಮೂಲ ಪುರುಷ ಕುಂಬಾರ ಗುಂಡಯ್ಯ 900 ವರ್ಷಗಳ ಹಿಂದೆ ಬಾಳಿ ಬೆಳಗಿದ ಕಾಯಕ ಯೋಗಿ. ಶಾಸನ, ವಚನ, ಕಾವ್ಯ ಪುರಾಣ, ಜಾನಪದ ಸಾಹಿತ್ಯಗಳಲ್ಲೂ ಈತನ ಚರಿತ್ರೆ ಕಂಡುಬರುತ್ತದೆ. ಕುಂಬಾರ ಗುಂಡಯ್ಯನವರ ವ್ಯಕ್ತಿತ್ವ ಅರಿಯಲು ಈ ಸಾಹಿತ್ಯ ಪ್ರಕಾರಗಳು ಪೂರಕವಾಗಿವೆ. 12ನೇ ಶತಮಾನದ ಬಸವಣ್ಣನವರ ಸಮಕಾಲೀನ ಶರಣ ಕುಂಬಾರ ಗುಂಡಯ್ಯ, ಬೀದರ್ ಜಿಲ್ಲೆಯ ಭಾಲ್ಕಿ ಪಟ್ಟಣದವರು. ಇವರ ಕಾಲ ಸುಮಾರು 1160. ಗುಂಡಯ್ಯ ಕೇತಲಮ್ಮ ಶರಣಮ್ಮ ದಂಪತಿಗಳ ಸಂಸ್ಮರಣ ಸಂಕೇತವಾಗಿ ಭಾಲ್ಕಿ ಪಟ್ಟಣದಲ್ಲಿ ಕುಂಬೇಶ್ವರ ದೇವಾಲಯ ಇಂದಿಗೂ ಕಂಡುಬರುತ್ತದೆ. ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರ ನೇತೃತ್ವದಲ್ಲಿ ಬಹುದೊಡ್ಡ ಕ್ರಾಂತಿಯಾಯಿತು.
ಮಾದಾರ್ ಚೆನ್ನಯ್ಯ, ಡೋಹಾರ್ ಕಕ್ಕಯ್ಯ, ಸಂಗಾರ ರಳಯ್ಯ, ಹೀಗೆ ಅಸಂಖ್ಯಾತ ಶರಣರು ಬಸವಣ್ಣನವರು ಅವರಿಗೆಲ್ಲ ಅಪ್ಪಿಕೊಂಡರು, ಸಮಾನತೆಯನ್ನು ತಂದುಕೊಟ್ಟರು, ಮತ್ತೊಮ್ಮೆ ಪ್ರಜಾಪ್ರಭುತ್ವವನ್ನು ನಿರ್ಮಾಣ ಮಾಡಿದರು. ಅಂಥ ಶರಣರಲ್ಲಿ ಕುಂಬಾರ ಗುಂಡಯ್ಯ ಒಬ್ಬ ಶರಣ. ಕುಂಬಾರ ಗುಂಡಯ್ಯನ ಜನ್ಮಸ್ಥಳ ಭಾಲ್ಕಿ. ಇವತ್ತಿಗೂ ಭಾಲ್ಕಿಯಲ್ಲಿ ಕುಂಬಾರ ಗುಂಡಯ್ಯನವರ ಸ್ಮಾರಕ ಅಲ್ಲಿದೆ. ಅದಕ್ಕಿವತ್ತಿಗೂ ಆ ಕುಂಬಾರ ಓಣಿಯಲ್ಲಿನೇ ನೂರಾರು ಕುಂಬಾರ ಓಣಿಗಳು ಮನೆಗಳು ಅಲ್ಲಿ ಇದ್ದಾವೆ, ಇವತ್ತಿಗೂ ಇದ್ದಾವೆ. ಆ ಓಣಿಯಲ್ಲಿನೇ ಆ ಕುಂಬೇಶ್ವರ ಅನ್ನುವಂಥ ಒಂದು ದೇವಾಲಯ ಇದೆ. ಅಲ್ಲಿ ಒಂದು ಕುಂಬಾರ ಗುಂಡಯ್ಯನ ಒಂದು ಮಡಿಕೆಯನ್ನು ಮಾಡುವಂಥ ಒಂದು ಕಲ್ಲಿನ ಮೇಲೆ ಚಿತ್ರನೂ ಇವತ್ತಿಗೂ ಇದೆ. ಆ ದೃಷ್ಟಿಯಿಂದ ಭಾಲ್ಕಿ ಕುಂಬಾರಗುಂಡಯ್ಯನ ಜನ್ಮಸ್ಥಳ. ಅವರು ಬಸವಣ್ಣನವರ ಸಮಕಾಲೀನರು. ಅವನ ಹೆಂಡತಿ ಕೇತಲಾದೇವಿ. ನಾವು ಶರಣರ ಕಾಲದ ಕಾಯಕದ ವಿಷಯ ನಾವು ಪ್ರಸ್ತಾಪ ಮಾಡುವಾಗ ಬಹಳ ಮುಖ್ಯವಾಗಿ ನೆನಪಾಗೋದು ಕುಂಬಾರ ಗುಂಡಯ್ಯ. ಮಹಾಶಿವಭಕ್ತ. ಅವನು ತಾನು ಮಾಡ್ತಕ್ಕಂತಹ ಕಾಯಕದಲ್ಲೇ ಅವನು ಲೀನವಾಗಿ ಹೋಗಿಬಿಡ್ತಿದ್ದ, ಮೈ ಮರೆತು ಬಿಡ್ತಿದ್ದ. ತಾನು ಮಡಿಕೆ ಮಾಡುವಾಗ ಆ ಮಡಿಕೆ ತಟ್ಟುವಾಗ ಅದರ ತಾಳಕ್ಕೆ ತಕ್ಕಂತೆ ತಾನು ಮೈ ಮರೆತು ಕುಣಿದಿದ್ದುಂಟು. ಪೌರಾಣದ ಪ್ರಕಾರ ಶಿವ ಬಹಳ ಸಂತೋಷಪಟ್ಟು ಅವನ ಭಕ್ತಿಯನ್ನು ನೋಡಿ ಶಿವಲೋಕಕ್ಕೆ ಕರ್ಕೊಂಡು ಹೋದ ಅಂತ ಹೇಳಿ ಪುರಾಣಗಳು ಹೇಳ್ತವೆ. ಅದೇನೇ ಇರಲಿ, ಅವನು ಮಡಿಕೆ ಮಾಡುವಂಥ ಒಂದು ಕಾಯಕದಲ್ಲಿ ನಿರತನಾಗಿದ್ದ. ಕುಂಬಾರ ಗುಂಡಯ್ಯ ಅವನ ಬಗ್ಗೆ ಜನಪದ ಸಾಹಿತ್ಯದಲ್ಲಿ ಬಹಳ ಜನ ಅವನನ್ನು ಕೊಂಡಾಡಿದ್ದಾರೆ. ಗುಂಡಯ್ಯನ ಬಗ್ಗೆ ಅವರು ಒಬ್ಬ ಭಕ್ತನಾಗಿದ್ದ. ಭಕ್ತಿ ಏನು ಅನ್ನೋದಕ್ಕೆ ಗುಂಡಯ್ಯ ಒಬ್ಬ ಸಾಕ್ಷಿಯಾಗಿದ್ದ ಅಂತ ಹೇಳ್ಬೋದು. ಗುಂಡಯ್ಯ ಭಾಲ್ಕಿಯವನು. ಇವತ್ತು ಕೂಡ ಭಾಲ್ಕಿಯಲ್ಲಿ ಗುಂಡಯ್ಯನ ಸಮಾಧಿ ಇದೆ. ಆ ಗುಂಡಯ್ಯನ ಇರೋ ಕಡೆಯೂ ಕೂಡ ಒಂದು ಮುದ್ರೆ ಕಲ್ಲು, ಗುಂಡಯ್ಯನ ವಿಗ್ರಹ ಅದನ್ನು ಈಗಲೂ ಕೂಡ ಕಾಣಬಹುದು. ಕೇತಲಾದೇವಿ ತನ್ನ ವಚನಕ್ಕೆ ಕುಂಬೇಶ್ವರ ಅಂಕಿತ ನಾಮ ಬಳಸಿರುವ ಹಿನ್ನೆಲೆಯಲ್ಲಿ ಅವರ ಆರಾಧ್ಯ ದೈವ ಕುಂಬೇಶ್ವರ ಎಂದು ತಿಳಿದು ಬರುತ್ತದೆ. ಕುಂಬಾರ ವೃತ್ತಿ ಅವಲಂಬಿಸಿದ್ದ ಗುಂಡಯ್ಯ ಕಾಯಕ ಜೀವಿ ಮತ್ತು ಶಿವಭಕ್ತ. ತಮ್ಮ ಕಾಯಕ ನಿಷ್ಠೆಯಿಂದ ಶಿವನನ್ನು ಒಲಿಸಿಕೊಂಡವರು. ಯಾವುದೇ ಕಾಯಕವಿರಲಿ ಅದರಲ್ಲಿ ತನ್ಮಯತೆ, ಸರ್ವಾರ್ಪಣ ಭಾವವಿದ್ದರೆ ಅದೇ ಭಗವಂತನನ್ನು ಮೆಚ್ಚಿಸುವ ಸುಲಭ ಮಾರ್ಗ ಎಂಬುದನ್ನು ತಮ್ಮ ಬದುಕಿನಿಂದಲೇ ತೋರಿಸಿಕೊಟ್ಟವರು ಕುಂಬಾರ ಗುಂಡಯ್ಯ. ಭಕ್ತನು ಮಾಡುವ ನಿಷ್ಠೆಯ ಕಾಯಕ ದೇವರನ್ನು ತನ್ನ ತಾಳಕ್ಕೆ ತಕ್ಕಂತೆ ಕುಣಿಸಬಹುದು ಎಂಬುದಕ್ಕೆ ಗುಂಡಯ್ಯನವರು ಶಿವನನ್ನೇ ಕುಣಿಸಿದ್ದು ಸಾಕ್ಷಿ. ಕುಂಬಾರ ಗುಂಡಯ್ಯ ಮತ್ತು ಅವರ ಪತ್ನಿ ಕೇತಲಾದೇವಿ ಮಣ್ಣಿನ ಮಡಕೆ, ಗಡಿಗೆ, ಕುಡಿಕೆಗಳನ್ನು ಮಾಡಿ ಮಾರುತ್ತಾ ದಾಸೋಹ ಹಾಗೂ ತಮ್ಮ ಹಸಿವು ನಿವಾರಿಸಿಕೊಳ್ಳುತ್ತಿದ್ದರು. ಈ ಜಗತ್ತಿನಲ್ಲಿ ಒಂದು ಸುಂದರ ಬದುಕಾಗಬೇಕಾದ್ರೆ, ಒಂದು ಸಮೃದ್ಧಿ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಎಲ್ಲಕ್ಕಿಂತ ಮಹತ್ವ ದುಡಿಮೆ, ಕಾಯಕ. ಅಂತ ಎಲ್ಲಿ ಕಾಯಕ ಸಿದ್ಧಾಂತ ಇರ್ತದೋ, ಎಲ್ಲಿ ದುಡಿಮೆ ಇರ್ತದೋ ಆ ಮನೆತನ ಏಳಿಗೆ ಆಗ್ತದೆ, ಆ ಸಮಾಜ ಸಮೃದ್ಧಿ ಆಗ್ತದೆ. ಅದಕ್ಕೆಲ್ಲ ಸೂತ್ರ ಬಸವಾದಿ ಶರಣರು ಸೂತ್ರವನ್ನು ಕೊಟ್ಟರು. ಅದು ಕಾಯಕ ಸಿದ್ಧಾಂತವನ್ನು ಕೊಟ್ಟರು. ಬಸವಾದಿ ಶರಣರ ಒಂದು ಕಲ್ಯಾಣವನ್ನು, ಬಸವ ಕಲ್ಯಾಣವನ್ನು ಸಮೃದ್ಧಿ ಆಗಿದ್ದ ಸಲುವಾಗಿ ಬೇರೆ ಬೇರೆ ನಾಡು, ಬೇರೆ ಬೇರೆ ರಾಜ್ಯ, ಬೇರೆ ಬೇರೆ ರಾಷ್ಟ್ರದಿಂದ ಧಾವಿಸಿ ಬರ್ತಿದ್ದರು. ಅಲ್ಲಿ ಅದಕ್ಕಾಗಿ ಅಲ್ಲಿ ಬೇರೆ ಬೇರೆ ರಾಜ್ಯದ ಅರಸರು ಕೂಡ ಈ ಕಲ್ಯಾಣ ಎಷ್ಟು ಸಮೃದ್ಧಿ ಇದೆ, ಎಷ್ಟು ಅಭಿವೃದ್ಧಿಯಾಗಿದೆ, ಎಷ್ಟು ಪ್ರಗತಿಯಲ್ಲಿದೆ, ಇದನ್ನು ನಾವು ಕೂಡ ನಮ್ಮ ರಾಜ್ಯವನ್ನು ಸಮೃದ್ಧಿ ಆಗಬೇಕಾದ್ರೆ ಬಸವ ಕಲ್ಯಾಣ ಕಡೆ ಹೋದರೆ ಆ ಸೂತ್ರವನ್ನು ಸಿಗ್ತದಂತೂ ಸದುದ್ದೇಶ ಇಟ್ಕೊಂಡು ಬಂದಿದ್ದರು. ಅವರ ಪಾಲಿಗೆ ಕಾರ್ಯವೆಂದರೆ ಶಿವಭಕ್ತಿ. ಶಿವಭಕ್ತಿ ಎಂದರೆ ಕಾಯಕ. ಅದೇ ಲಿಂಗಪೂಜೆ, ಅದೇ ಶಿವಯೋಗ. ಗುಂಡಯ್ಯ ದಂಪತಿಗಳ ಬದುಕಿನ ಪ್ರತಿ ಕ್ಷಣವೂ ಶಿವನಿಗೆ ಅರ್ಪಿತ. ಗುಂಡಯ್ಯನವರ ತಿಗರಿಯೇ ಶಟಚಕ್ರ.
ತಿಗರಿಯಲ್ಲಿನ ಮೂಳೆ ನೆಡುವ ರಂಧ್ರವೇ ನಾಭಿ, ಶರೀರವೇ ಮಡಕೆ ಮಾಡುವ ಮಣ್ಣು, ನಿಷ್ಠೆಯೇ ದಂಡ. ಅದರಿಂದ ತಿರುಗಿಸಿ ಮಾಡಿದ ಮಡಕೆಗಳನ್ನು ನೆನಹೆಂಬ ಚಾಟಿ ದಾರಗಳಿಂದ ಕೊಯ್ದು ಕರಣಗಳಿಂದ ತಿದ್ದಿ ಬಡಿದು ಆರಿಸಿ ಭಕ್ತಿ ಎಂಬ ಆವಿಗೆಯಲ್ಲಿ ಹಾಕಿ ಉದರಾಗ್ನಿಯಿಂದ ಸುಟ್ಟು ಗಟ್ಟಿಗೊಳಿಸುತ್ತಿದ್ದರು. ಇದು ಬದುಕು ಮತ್ತು ಕಾಯಕಗಳಿಗೆ ಇರುವ ತಾತ್ವಿಕ ಸಂಬಂಧವನ್ನು ಸೂಚಿಸುತ್ತದೆ. ಕಾಯಕವೇ ಕೈಲಾಸ ಅನ್ನುವಂಥ ಬಸವಣ್ಣ ಸೂತ್ರ ಕುಂಬಾರ ಗುಂಡಯ್ಯನ ಜೀವನದಲ್ಲಿ ಅವನು ಅನುಷ್ಠಾನದಲ್ಲಿ ತಂದಿದ್ದಾನೆ. ಒಂದು ಸಲ ಶಿವ ಬರ್ತಾನೆ, ನಿನ್ನ ಭಕ್ತಿಗೆ ನಾನು ಮೆಚ್ಕೊಂಡಿದ್ದೀನಿ, ನೀನು ನಡಿಯಪ್ಪ ಕೈಲಾಸಕ್ಕೆ ಅಂತ ಶಿವ ಕರೆದ್ರೆ, ನಿನ್ನ ಕೈಲಾಸದಲ್ಲಿ ಏನದ ಅಂತ ಕೇಳ್ತಾನೆ. ಆವಾಗ ಕೈಲಾಸದಲ್ಲಿ ಏನು ಆರಾಮಾಗಿರೋದದ. ಆವಾಗ ಕುಂಬಾರ ಗುಂಡಯ್ಯ ಹೇಳ್ತಾನೆ, ಬೇಡೆನಗೆ ಕೈಲಾಸ ಬಾಡುವುದು ಕಾಯಕ. ನಿನ್ನ ಕೈಲಾಸಕ್ಕೆ ಬಂದು ನನ್ನ ಕಾಯಕ ಬಾಡ್ತದ, ನಿನ್ನ ಕೈಲಾಸ ನನಗೆ ಬೇಡ. ಶಿವ ಬಂದು ಕರೆದ್ರೂ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ರೂ ಒಲ್ಲೆನ್ನುವಂಥ ಕಾಯಕವೇ ನನಗೆ ಕೈಲಾಸದ ಅನ್ನುವಂಥ ಕಾಯಕದ ಸಂದೇಶವನ್ನು ಸಾರಿದಂಥ ಒಂದು ಧೀರ ಶರಣ ಕುಂಬಾರ ಗುಂಡಯ್ಯ. ಕುಂಬಾರ ಗುಂಡಯ್ಯ ತಾವು ಮಾಡಿದ ಮಡಕೆಯನ್ನೇ ಕೈಯಲ್ಲಿ ಹಿಡಿದು ಬಾರಿಸುತ್ತಾ ಶಿವನನ್ನು ಸ್ತುತಿಸುತ್ತಾ ಭಕ್ತಿ ಪರವಶನಾಗಿ ಕುಣಿಯುತ್ತಿದ್ದರು. ಪತ್ನಿ ಕೇತಲಾದೇವಿ ತನ್ನ ಪತಿಯ ಕಾಯಕ ಪೂಜೆಗೆ ಭಂಗ ತರದೆ ಸಹಕರಿಸುತ್ತಿದ್ದರು. ಅವರ ಕಾಯಕಕ್ಕೆ ಆಧ್ಯಾತ್ಮಿಕ ಮಣ್ಣನ್ನು ಹದಗೊಳಿಸಿ ನೀಡುತ್ತಿದ್ದ ಸುಜ್ಞಾನಿ ಶರಣೆ. ಆಧ್ಯಾತ್ಮ ಚಿಂತನೆಯಲ್ಲಿ ಕುಂಬಾರ ಗುಂಡಯ್ಯ ಪ್ರಾಣಲಿಂಗಿ ಸಾಧಕನಾಗಿದ್ದರೆ, ಅವರ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ಅನುಕರಿಸಿದ ಕೇತಲಾದೇವಿ ಮಹಾನ್ ಅನುಭಾವಿ. ಈ ಗುಂಡಯ್ಯನ ರಗಳೆಯ ಮಹತ್ವ ಏನು? ತುಂಬ ಸ್ಪಷ್ಟವಾಗಿ ಹೇಳಬೇಕು ಅಂತ ಹೇಳಿದ್ರೆ, ವರ್ಣಕಗಳಲ್ಲಿ ತುಂಬ ಚೆನ್ನಾಗಿ ಅರಳಿರ್ತಕ್ಕಂತಹ ರಗಳೆ ಇದು. ವರ್ಣಕ ಅಂತ ಹೇಳಿದಾಗ ಕನ್ನಡಕ್ಕೆ ಬಹಳ ವಿಶಿಷ್ಟವಾಗಿ ಕನ್ನಡ ಭಾಷೆಯನ್ನು ಪುನರಾವರ್ತನೆಯ ಜೊತೆಗೆ ಬಳಸ್ಕೊಳ್ತಾ ಹೋಗ್ತಕ್ಕಂಥ ಬಗೆ ಹರಿಹರನಲ್ಲಿ ಕಾಣಿಸುತ್ತೆ. ಭಾರಿಸು ವಿಚ್ಚೆಗೆ ತನುವಲ್ಲಾಡಲು ಸೇರಿಸಿ ತೊಳಗಡ ಲಿಂಗಮದಾಡಲು ಹೆಚ್ಚಿದ ನುಬ್ಬಿದ ನೂತ್ತಮ ಭಕ್ತಂ ಮಚ್ಚಿದ ನಾಡಿಸು ವದನಾ ಭಕ್ತಂ ಅಂತಸ್ತೊಳ ಕಂಡಂ ಗುಂಡಂ ಸಂತೋಷವನ್ನು ಒಳಕೊಂಡಂ ಗುಂಡಂ ಇರುಳೆಲ್ಲಂ ನಿಲ್ಲದೆ ಬಾರಿಸುತ್ತೆ. ಅಂದರೆ ಈ ಮಡಿಕೆಯ ಕೆಲಸವನ್ನು ಮಾಡ್ತಾನೆ ಅವನಿಗೆ ಆ ಮಡಿಕೆ ಕೆಲಸ ಬೇರೆ ಅಲ್ಲ, ಶಿವನನ್ನು ಆರಾಧಿಸುವ ಕೆಲಸ ಬೇರೆ ಅಲ್ಲ ಅನ್ನುವ ಹಾಗೆ ತನ್ನ ಕಾಯಕದೊಳಗಡೆಗೆ ಐಕ್ಯವಾಗ್ತಕ್ಕಂಥ ಈ ಮಾದರಿಯನ್ನು ಈ ಕುಂಬಾರ ಗುಂಡಯ್ಯನ ರಗಳೆಯೊಳಗೆ ನಾವು ನೋಡ್ತೀವಿ. ಅನುಭವ ಮಂಟಪದಲ್ಲಿ ಕುಂಬಾರ ಗುಂಡಯ್ಯನವರ ಬಗ್ಗೆ ಶಿವಶರಣರಿಗೆ ಹೆಚ್ಚಿನ ಒಲುಮೆ, ಅಭಿಮಾನ ಹಾಗೂ ಗೌರವ ಭಾವನೆ. ಕುಂಬಾರರೆಲ್ಲರೂ ಗುಂಡಯ್ಯನಾಗಬಲ್ಲರೆ, ಮಡಿವಾಳರೆಲ್ಲರೂ ಮಾಚಯ್ಯನಾಗಬಲ್ಲರೆ, ಜೇಡರೆಲ್ಲರೂ ದಾಸೀಮಯ್ಯನಾಗಬಲ್ಲರೆ, ಎನ್ನ ಗುರು ಕಪಿಲ ಸಿದ್ಧ ಮಲ್ಲೇಶ್ವರಯ್ಯ ಎನ್ನುತ್ತಾರೆ ಸೊನ್ನಲಿಗೆ ಸಿದ್ಧರಾಮ. ನಂಬಿಯಣ್ಣ ಮಾಡುವ ಭಕ್ತಿ ನಾಡೆಲ್ಲ ಮಾಡುವುದಯ್ಯ, ಕುಂಬಾರ ಗುಂಡಣ್ಣ ಮಾಡುವ ಭಕ್ತಿ ಊರೆಲ್ಲ ಮಾಡುವುದಯ್ಯ ಎಂಬುದು ಅಂಬಿಗರ ಚೌಡಯ್ಯನವರ ವಚನದ ಸಾಲು. ನಂಬಿದ ಚೆನ್ನ ನಂಬಲಿಯುಂಡ ಕೆಂಭಾವಿಯ ಭೋಗಣ್ಣನ ಹಿಂದಾಡಿ ಹೋದ, ಕುಂಬಾರ ಗುಂಡಯ್ಯನ ಕುಂಭಗತಿಗೆ ಕುಕಿಲೆಂದು ಕುಣಿತ. ನಂಬದೆ ಕರೆವವರ ಹಂಬಲನೊಲ್ಲ ನಮ್ಮ ರಾಮನಾಥ ಎಂದು ಗುಂಡಯ್ಯನವರ ಮಡಕೆ ವಾದನಕ್ಕೆ ಶಿವ ಕುಣಿದ ಸಂಗತಿ ತಿಳಿಸುತ್ತಾರೆ ಜೇಡರ ದಾಸೀಮಯ್ಯ. ಉತ್ತರ ಕರ್ನಾಟಕದಲ್ಲಿ ಇವತ್ತಿಗೂ ಕೂಡ ಕೆಲವರ ಮನೆಗಳಲ್ಲಿ, ಕೆಲವು ಲಿಂಗಾರಾಧಕರ ಮನೆಗಳಲ್ಲಿ ಲಗ್ನ ಮಾಡುವ ಸಂದರ್ಭದಲ್ಲಿ ಮಡಕೆಯ ಅಂದರೆ ಕುಂಬಾರರು ರಚಿದ ಐರಾಣಿಗಳನ್ನು ತಂದು ಒಬ್ಬ ಕುಂಬಾರ ಗುಂಡಯ್ಯ ಎನ್ನುವಂಥ ಒಬ್ಬ ವ್ಯಕ್ತಿಯನ್ನು ಕೂರಿಸಿ ಅವನ ಬಳಿಯಲ್ಲಿ ಆ ಐರಾಣಿಗಳನ್ನು ಇಟ್ಟು ಅವುಗಳನ್ನು ಪೂಜಿಸಿ ಆನಂತರ ಅವುಗಳನ್ನು ಅವನಿಂದ ಪಡೆದು ಮಂಗಳ ಕಾರ್ಯಗಳಲ್ಲಿ ಅಂದರೆ ಲಗ್ನ ಕಾರ್ಯದಲ್ಲಿ ಬಳಸುತ್ತಾರೆ ಎಂಬುದಾಗಿ ನಮ್ಮ ಫಗು ಹಳಕಟ್ಟಿಯವರು ಬರೆದಿದ್ದಾರೆ. ಅಂದರೆ ಇವತ್ತಿಗೂ ಕೂಡ ಕುಂಬಾರ ಗುಂಡಯ್ಯನ ಆ ವ್ಯಕ್ತಿತ್ವದ ಬಗೆಗೆ ಅಪಾರವಾಗಿರ್ತಕ್ಕಂತಹ ಒಂದು ನಿಷ್ಠೆ, ಗೌರವ ಉತ್ತರ ಕರ್ನಾಟಕದ ಕೆಲವರಲ್ಲಿ ಇವತ್ತಿಗೂ ಇದೆ. ಉತ್ತರ ಕರ್ನಾಟಕದಲ್ಲಿ ಮಾತ್ರವಲ್ಲ, ಇಡೀ ಕನ್ನಡ ಶರಣ ಸಾಹಿತ್ಯದಲ್ಲಿ ಕುಂಬಾರ ಗುಂಡಯ್ಯ ಒಂದು
ಅತ್ಯುನ್ನತವಾದ ಅಚ್ಚಳಿಯದ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಅಂತ ಹೇಳ್ಬೋದು. ಕುಂಬಾರಗುಂಡಯ್ಯ ತಾವು ತಯಾರಿಸಿದ ಮಡಕೆ ಗಟ್ಟಿಗೊಂಡಿರುವ ಬಗ್ಗೆ ತಟ್ಟಿ ತಟ್ಟಿ ಪರೀಕ್ಷಿಸುತ್ತಾರೆ. ಹಾಗೆ ತಟ್ಟಿದಾಗ ಹದಗೊಂಡ ಮಡಕೆ ತನ್ನದೇ ಸುಸ್ವರ ಹೊರಸೂಸುತ್ತದೆ. ಆ ಮಡಕೆಯಿಂದ ಹೊರಟ ನಿನಾದದಲ್ಲಿ ಗುಂಡಯ್ಯ ತಾವೇ ತಲ್ಲೀನರಾಗಿ ಹೆಜ್ಜೆ ಹಾಕುತ್ತಾರೆ. ಶರಣೆ ಕೇತಲ ದೇವಿಯ ಹೊರತಾಗಿ ಕುಂಬಾರ ಗುಂಡಯ್ಯನವರ ಬದುಕು ಅಪೂರ್ಣ. ಶಿವನಿಗೆ ಪಾರ್ವತಿಯಂತೆ ಗುಂಡಯ್ಯನವರಿಗೆ ಕೇತಲದೇವಿ. ಪತಿಗೆ ತಕ್ಕ ಸತಿಯಾಗಿ ಬಾಳಿದ ಶ್ರೇಷ್ಠ ಶರಣೆ. ಈಕೆ ಆದರ್ಶ ಸಂಸಾರಿಯಾದಂತೆ ವ್ರತಾಚರಣೆಯಲ್ಲೂ ಹೆಚ್ಚಿನ ಆಸಕ್ತಿ ಹೊಂದಿದ್ದರೆಂಬುದು ಅವರ ವಚನವೊಂದರಿಂದ ತಿಳಿಯುತ್ತದೆ. ಹದ ಮಣ್ಣಲ್ಲದೆ ಮಡಿಕೆಯಾಗದು, ವ್ರತಹೀನನ ಬೆರೆಯಲಾಗದು, ಬೆರೆದಡೆ ನರಕ ತಪ್ಪದು, ನಾನೊಲ್ಲೆ ಬಲ್ಲೆನಾಗಿ ಕುಂಭೇಶ್ವರ. ಈ ವಚನದಲ್ಲಿ ಅವರ ಕುಂಬಾರಿಕೆ ಕಾಯಕ ತತ್ವವನ್ನೇ ಬಳಸಿಕೊಂಡ ಜಾಣೆ. ಮಡಕೆ ಸಿದ್ಧಗೊಳ್ಳಲು ಮಣ್ಣು ಹದವಾಗಿರಬೇಕು. ಅದರಂತೆ ಮನುಷ್ಯನ ಬದುಕು ವ್ರತಾಚರಣೆಯಿಂದ ಹದಗೊಳ್ಳಬೇಕು. ವ್ರತಹೀನರ ಸಂಗದಿಂದ ನರಕ ಪ್ರಾಪ್ತಿಯಾಗುತ್ತದೆ ಎಂದು ಕೇತಲದೇವಿ ಎಚ್ಚರಿಸುತ್ತಾರೆ. ಶರಣೆ ಕೇತಲದೇವಿ ತನ್ನ ಪತಿ ಸ್ವೀಕರಿಸಿದ ಕಾಯಕವನ್ನೇ ತಾವೂ ಸ್ವೀಕರಿಸಿ ಕಾಯ ವಾಚ ಮನಸ ಆತನೊಡನೆ ಒಂದಾಗಿ ಬಾಳಿ ಬದುಕಿದವರು. ಪತಿಯ ಕಾಯಕ ಮತ್ತು ಚಿಂತನೆಗಳೆರಡಕ್ಕೂ ಸಹಕಾರಿಯಾಗಿ ಮಾತ್ರವಲ್ಲ, ಮಾರ್ಗದರ್ಶಕಿಯಾಗಿಯೂ ನಿಜಾರ್ಥದಲ್ಲಿ ಆತನ ಸಹಧರ್ಮಿಣಿ. ವ್ರತಾಚರಣೆಯಲ್ಲಿ ನಿರತರು, ನಿಷ್ಠರು, ಆಡಂಬರದ ಅಥವಾ ಸೋಗಿನ ವ್ರತಾಚರಣೆಗೆ ಕಡು ವಿರೋಧಿ. ಆಚಾರ ಶುದ್ಧಿ ಇಲ್ಲದ ಶಿವನ ಪೂಜೆ ಅರ್ಥಹೀನ. ಅದರಿಂದ ಪುಣ್ಯಪ್ರಾಪ್ತಿ ಆಗದೆಂಬುದು ಅವರ ಸ್ಪಷ್ಟ ನಿಲುವು. ಬಸವಾದಿ ಶಿವಶರಣರ ಚರಿತ್ರೆಯಲ್ಲಿ ಕುಂಬಾರ ಗುಂಡಯ್ಯನಂಥವರ ಶಿವಭಕ್ತರ ಕಥೆ ಅತಿ ವಿರಳ. ಅವರ ಬದುಕಿನ ಇತರ ಯಾವುದೇ ಚಾರಿತ್ರಿಕ ದಾಖಲೆಗಳು ಸಿಗದಿದ್ದರೂ ಗುಂಡಯ್ಯನವರ ಹೆಸರು ಶಾಸನಗಳಿಂದ ಹಿಡಿದು ಜಾನಪದದವರೆಗೂ ಉಳಿದುಕೊಂಡು ಬಂದಿರುವುದು ಅವರ ವ್ಯಕ್ತಿತ್ವದ ಮಹತ್ವಕ್ಕೆ ಸಾಕ್ಷಿ. ಅವರ ಗಡಿಗೆ ಶರಣರಿಗೆ ಪ್ರತಿ ಮನೆಗೆ ಒಯ್ದು ಮುಟ್ಟಿಸುವ ಕಾರ್ಯ ಮಾಡುವರೇ ಕುಂಬಾರ ಗುಂಡಯ್ಯನವರು. ಕುಂಬಾರ ಗುಂಡಯ್ಯನವರ ಆದ ಆ ಗಡಿಗೆಯ ನಾದನೇ ಓಂ ನಮಃ ಶಿವಾಯನ ನಾದವನ್ನು ತುಂಬುತ್ತಿತ್ತಂಥ ಮಂತ್ರವನ್ನು ತುಂಬಿದ ನಾದವನೇ ಕುಂಬಾರ ಗುಂಡಯ್ಯನವರ ಗಡಿಗಳು ಅಂತಹ ಶಕ್ತಿತ್ವವಾಗಿತ್ತಂತ. ಅವರ ಗುಂಡಯ್ಯನವರ ಗಡಿಗೆ ಸಿಗೋದಂತ ಅದರೊಳಗೆ ಪ್ರಸಾದ ಮಾಡೋದೇ ದೊಡ್ಡ ಪುಣ್ಯ ಭಾಗ್ಯ ಅಂತ ತಿಳಿತಾರೆ. ಭವರೋಗವನ್ನು ಕಳೆಯುವಂಥ ಆ ಗಡಿಗೆಯಲ್ಲಿ ಮಾಡಿರೋ ಪ್ರಸಾದ ಯಾರು ಮಾಡ್ತಾರಲ್ಲ, ಭವರೋಗ ಕಳೆಯುವಂಥ ಶಕ್ತಿ ಕಂಡತ್ ಯಾರಂತಂದ್ರೆ ನಿರ್ಮಾಣ ಮಾಡಿದವರೇ ಕುಂಬಾರ ಗುಂಡಯ್ಯನವರು. ಅಂಥ ಕುಂಬಾರ ಗುಂಡಯ್ಯನವರ ಭಾಲ್ಕಿಯಲ್ಲಿ ಆಗಿರೋದು ನಮ್ಮದು ಭಾಲ್ಕಿ ನಗರಕ್ಕೆ ಒಂದು ಪುಣ್ಯನೇ. ಕುಂಬಾರ ಗುಂಡಯ್ಯ ಶರಣ ಸಜ್ಜನರ ನಡುವೆ, ಕಾಯಕ ಪ್ರೇಮಿಗಳ ನಡುವೆ, ಆಧ್ಯಾತ್ಮಿಕ ಜೀವಿಗಳ ನಡುವೆ ಅವರು ಇನ್ನೂ ಜೀವಂತವಾಗಿದ್ದಾರೆ. ಕುಂಬಾರ ವೃತ್ತಿಗೆ ಕಾಯಕದ ಪಾವಿತ್ರ್ಯ ತಂದುಕೊಟ್ಟ ಕುಂಬಾರ ಜನಾಂಗದ ಆತ್ಮಗೌರವವನ್ನು ಎತ್ತರಿಸಿದ್ದಾರೆ. ಕಾಯಕಕ್ಕೆ ಮಹತ್ವ ತಂದುಕೊಟ್ಟು ಶಿವಯೋಗ ಸಾಧಿಸಿದ ಅಸಾಧಾರಣ ವ್ಯಕ್ತಿಯಾಗಿ ಕುಂಬಾರ ಗುಂಡಯ್ಯ ನಮ್ಮೆದುರಿಗಿದ್ದಾರೆ, ನಮ್ಮೊಂದಿಗಿದ್ದಾರೆ, ಅಮರರಾಗಿದ್ದಾರೆ. ಬೇಡನ್ಗೆ ಕೈಲಾಸ ಬಾಡುವುದು ಕಾಯಕವೋ, ಬೇಡನಿಗೆ ಬೇಡನಿಗೆ ಕೈಲಾಸ ಬಾಡುವುದು ಕಾಯಕವೋ, ನೀಡನಿಗೆ ಕೈಲಾಸ ನೀಡನಿಗೆ ಶಿವನೇ ಕಾಯಕವಾ, ನೀಡನಿಗೆ ಶಿವನೇ ಕಾಯಕವ ಕುಣಿದಾಡಿ, ನೀಡನಿಗೆ ಶಿವನೇ ಕಾಯಕವ ಕುಣಿದಾಡಿ, ನಾಡ ಹಂದರಕ್ಕೆ ಹಬಿಸುವೆ, ನಾಡ ಹಂದರಕ್ಕೆ ಹಬಿಸುವೆ. ತಂದನ್ನಾನೆ ತಾನೋ ತಂದನ್ನಾನೋ
ತಾನೆ ತಂದನ್ನಾನು ಮಡಿಕೆಯನ್ನು ನುಡಿಸುವೆನು ನುಡಿಯು ಕೇಳಲು ನಿಮಗೆ ಮಡಿಕೆಯನ ಮಡಿಕೆಯನ್ನು ನುಡಿಸುವೆನು ನುಡಿಯು ಕೇಳಲಿ ನಿಮಗೆ ಮಡಿಕೆಯನ್ನು ನುಡಿಸುವೆನು ಮಿಡಿಯುವುದಕ್ಕೆ ಕೊಡತಿ ಬೆರಳಾಗಿ ಮಿಡಿಯುವುದಕ್ಕೆ ಕೊಡತಿ ಬೆರಳಾಗಿ ವರ ನೀಡು ಮಿಡಿಯುವುದಕ್ಕೆ ಕೊಡತಿ ಬೆರಳಾಗಿ ವರ ನೀಡು ಮಿಡಿದು ಶಿವನಾದ ಬೆರೆಯುವುದಕ್ಕೆ ಮಿಡಿಯುವುದೋ ಶಿವನಾದ ಮಿಡಿಯುವುದಕ್ಕೆ ತಂದನ್ನಾನೆ ತಾನು ತಂದನ್ನಾನು ತಂದನ್ನಾನೆ ತಾನು ತಂದನ್ನಾನು ತಾನೆ ತಂದನ್ನಾನು ತಂದನ್ನಾನು ತಾನೆ ತಂದನ್ ಗುಂಡಯ್ಯ ಮೂರಾಸೆ ಬಂಡ ಜಗದಳ ಸೊಟ್ಟು ಗುಂಡಯ್ಯ ಮೂರಾಸೆ ಬಂಡ ಜಗದೊಳು ಸುಟ್ಟು ಬಂಡಯ್ಯ ಮೂರಾಸೆ ಗುಂಡ ಮಡಕೆ ಏಳು ಶಿವ ಭಕ್ತ ಗುಂಡ ಮಡಕೆ ಏಳು ಶಿವ ಭಕ್ತರ ಕಾಸೆ ಗುಂಡ ಮಡಕೆ ಏಳು ಶಿವ ಭಕ್ತ ರಸ ಕಾಸೆ ಕಂಡು ಶಿವಸಾರ ಜನ ಕುಡಿದು ಕಂಡು ಶಿವಸಾರ ಜನ ಕುಡಿದು ತಂದನ್ನಾನೆ ತಾನು ತಂದನ್ನಾನು ತಂದನ್ನಾನೆ ತಾನು ತಂದನ್ನಾನು ತಾನೆ ತಂದನ್ನಾನು ತಂದನ್ನಾನು ತಾನೆ ತಂದನ್ನಾನು ತಂದನ್ನಾನು ಐದ ತಳದೋಲು ಮಾನವ ನದಿ ಕಾಯ್ಕ ಐದು ತಳದೋಳು ಮಾನವ ನದಿ ಕಾಯ್ಕ ಸಾಧಿಸಿದಿ ಶರಣ ಸಮರಸವ ಸಾಧಿಸಿದ ಶರಣ ಸಮರಸವ ಗುಂಡಯ್ಯ ಸಾಧಿಸಿದ ಸಮರಸವ ಶರಣರ ಗುಂಡಯ್ಯ ಸೇರಿ ಅರೆಯೋಳು ಬಯಲಾದ ಸೇರಿ ಆರೋರರೋಳು ಬಯಲಾದ ತಂದನ್ನಾನೆ ತಾನು ತಂದನ್ನಾನು ತಂದನ್ನಾನೆ ತಾನು ತಂದನ್ನಾನು ತಂದನ್ನಾನೆ ತಾನು ತಂದನ್ನಾನು ತಂದನ್ನಾನೆ ತಾನು ತಂದನ್ನಾನು ತಾನೆ ತಂದನ್ನಾನು ತಂದನ್ನಾನು ತಾನೆ ತಂದನ್ನಾನು ತಂದನ್ನಾನು ತಾನೆ ತಂದನ್ನಾನು ತಾನೆ ತಂದನ್ನ